ಸ್ನೇಹಿತರೆ ನಮಸ್ಕಾರ. ನೀವೆಲ್ಲರೂ ಇವತ್ತಿನ ಎಪಿಸೋಡ್ ನೋಡಿರ್ತೀರಾ. ಯಥಾ ಪ್ರಕಾರ ನಮ್ ಗಿಲ್ಲಿಯವರು ತಮ್ಮ ಕೆಲಸನ ಮುಂದುವರಿಸಿದ್ದಾರೆ. ಏನಪ್ಪಾ ಅಂತ ಕೇಳ್ತೀರಾ, ಅದೇ ಎಲ್ಲರೂ ನಗ್ಸೋದು. ಇವತ್ತಿನ ಸಂಚಿಕೆಯಲ್ಲಿ ಸುಮಾರು ಜನ ಅತಿಥಿಗಳು ಬಂದಿದ್ರು. ಎಲ್ಲಾ ಅತಿಥಿಗಳಿಗೂ ಸಿಹಿನ ಉಣಬಡಿಸಿದ್ದಾರೆ, ಅದಂತೂ ಸತ್ಯ. ಸೊ ವಿಶೇಷ ಏನು ಅಂದ್ರೆ, ಅತಿಥಿಗಳು ಎಲ್ಲ ಅಭ್ಯರ್ಥಿಗಳಿಗೆ ಅಂದ್ರೆ ಕಂಟೆಸ್ಟೆಂಟ್ ಗಳಿಗೆ ಪ್ರಶ್ನೆ ಕೇಳ್ತಾರೆ. ಸ್ಪೆಷಲಿ ಕಾವ್ಯ ಕೇಳ್ತಾರೆ, ನೀವು ಲವ್ ಮ್ಯಾರೇಜ್ ಆಗ್ತೀರಾ, ಅರೇಂಜ್ ಮ್ಯಾರೇಜ್ ಆಗ್ತೀರಾ ಅಂತ. ಕಾವ್ಯನು ಉತ್ತರ ಕೊಡ್ತಾರೆ. ಮತ್ತೆ ನಮ್ಗೆ ಗಿಲ್ಲಿ ಸುಮ್ಮನೆ ಇರ್ಬೇಕಾ, ಅಲ್ಲಿ ಕೂಡ ಒಂದು ಪಂಚಿಂಗ್ ಡೈಲಾಗ್ ಹೊಡಿತಾರೆ, ಅಲ್ಲಿ ಕೂಡ ಎಲ್ಲರೂ ನಗಿಸ್ತಾರೆ. ರಕ್ಷಿತಾಗೂ ಅದೇ ಪ್ರಶ್ನೆ ಕೇಳ್ತಾರೆ. ರಕ್ಷಿತಾ ಮಾತಾಡಕ್ಕೆ ತಡಬಡಾಯಿಸ್ತಾರೆ. ಸೊ ಅದಕ್ಕೆ ನಿನಗೆ ಮದುವೆನೇ ಆಗಲ್ಲ ಬಿಡು ಅಂತ ಅಲ್ಲಿ ಕೂಡ ಎಲ್ಲರನ್ನು ಪಂಚಿಂಗ್ ಹೊಡೆದಿ ನಗಿಸ್ತಾರೆ. ಸೊ ಕೊನೆಯದಾಗಿ ನಮ್ ಗಿಲ್ಲಿಗೂ ಆ ಪ್ರಶ್ನೆ ಕೇಳ್ತಾರೆ, ಏನಪ್ಪಾ ಗಿಲ್ಲಿ, ನೀವು ಅರೇಂಜ್ ಮ್ಯಾರೇಜ್ ಆಗ್ತೀರಾ ಇಲ್ಲ ಲವ್ ಮ್ಯಾರೇಜ್ ಆಗ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ನಮ್ ಗಿಲ್ಲಿ ಅವ್ರು ಏನ್ ಹೇಳ್ತಾರೆ, ನಾನು ಮ್ಯಾರೇಜೇ ಆಗೋದಿಲ್ಲ ಅಂತ ಹೇಳ್ತಾರೆ. ಪಾಪ ಬಿಡ್ರಿ, ಆ ಮಾತು ಸತ್ಯನೇ. ಯಾಕಂದ್ರೆ ನಮ್ ಗಿಲ್ಲಿ ಮಾಡಿದ ಎಲ್ಲಾ ಪ್ರೋಗ್ರಾಮ್ ಅಲ್ಲೂ ಒಂದೊಂದು ಜಂಟಿಯಾಗಿ ಹುಡುಗಿರು ಇದ್ದೇ ಇರ್ತಾರೆ. ಪಾಪ ಎಲ್ಲರೂ ಅವ್ರಿಗೆ ಎಷ್ಟು ನೋಯಿಸಿದಾರೋ, ಎಷ್ಟು ಕಾಲು ಎಳೆದಿದಾರೋ, ಪಾಪ ಅವ್ರಿಗೂ ನೋಡಿ 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 ನಮ್ಗೆ ಯಾರು ಸೆಟ್ಟೆ ಆಗಲ್ಲ ಅಂತ ಅನ್ಕೊಂಡ್ಬಿಟ್ಟಿದಾರೇನೋ. ಸೊ ಬಿಗ್ ಬಾಸ್ ಮನೇಲೂ ಪಾಪ ಬಹಳ ನೊಂದಾಗಿದ್ದಾರೆ ಅಂತ ಕಾಣಿಸುತ್ತೆ. ತಮಾಷೆಗೆ ಹೇಳ್ತಾ ಇದೀನಿ, ಯಾರು ಏನು ಅನ್ಕೊಂಡ್ಬಿಡಿ. ಇದ್ರೆಲ್ಲದ ಜೊತೆಗೆ ಒಂದು ವಿಚಾರ ಹೇಳ್ಬೇಕು. ಶತ್ರು ಎಷ್ಟೇ ಗಟ್ಟಿ ಇರ್ಬೋದ್ರಿ, ಎದುರಾಳಿ ಆಗಿರ್ಬೋದು, ಆದ್ರೆ ಆಟ ಅಂತ ಬಂದಾಗ ಚೆನ್ನಾಗಿ ಆಡಿದಾಗ, ಹೌದು ಅವ್ರು ಚೆನ್ನಾಗಿ ಆಡಿದ್ದಾರೆ, ಈ ವಾರ ಬಹಳಷ್ಟು ಶ್ರಮ ವಹಿಸಿದ್ದಾರೆ ಅಂತೇಳಿ ನಮ್ ಗಿಲ್ಲಿ ಅವರು ಉತ್ತಮ ಕೊಟ್ರಲ್ಲ ಅಶ್ವಿನಿ ಅವ್ರಿಗೆ, ನಿಜವಾಗ್ಲೂ ಗಿಲ್ಲಿ ಮನ್ಸನ್ನ ನಾವು ಮೆಚ್ಕೊಳ್ಳೇಬೇಕ್ರಿ. ಅವರ ವ್ಯಕ್ತಿತ್ವಕ್ಕೆ ನಾವು ಒಂದು ಸಲ್ಯೂಟ್ ಹೇಳಲೇಬೇಕು. ಸ್ನೇಹಿತರೆ, ಪದೇ ಪದೇ ಹೇಳ್ತಾ ಇದ್ದೀನಿ, ಇದು ವ್ಯಕ್ತಿತ್ವದ ಆಟ. ಸೊ ನಮ್ಮ ಗಿಲ್ಲಿ ಅವರು ಎಲ್ಲಾ ಸ್ಟೇಜಲ್ಲೂ ಅವರ ವ್ಯಕ್ತಿತ್ವನ ಪ್ರೂವ್ ಮಾಡ್ತಾ ಇದ್ದಾರೆ. ಸೊ ನಮ್ ದೊಡ್ಡ ಜವಾಬ್ದಾರಿ ಏನು, ಅವ್ರನ್ನ ಗೆಲ್ಸೋದು, ಬಿಗ್ ಬಾಸ್ ಅಲ್ಲಿ ಅವ್ರು ವಿನ್ ಆಗೋದನ್ನ ನೋಡೋದು. ಬನ್ನಿ, ನಮ್ಮೆಲ್ಲರ ಸಪೋರ್ಟು ಗಿಲ್ಲಿಗಿರ್ಲಿ, ಗಿಲ್ಲಿನ ಗೆಲ್ಸೋಣ ಅಂತ ಹೇಳ್ತಾ ಇದ್ದೀನಿ. ಶುಭರಾತ್ರಿ.